ಭಾವಚಿತ್ರಗಳ ವಿವಾದ, ಅಂಬೇಡ್ಕರ್ ಜಯಂತಿ ಮುಂದೂಡಿಕೆ. ದಲಿತ ಮುಖಂಡರು ರಸ್ತೆಗಿಳಿದು ತಹಸೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿದರು. ಪಾಂಡವಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಪಕ್ಕ ಬಾಬು ಜಗಜೀವನ್ ರಾವ್ ಅವರ ಫೋಟೋವನ್ನು ಇಟ್ಟು ಸರ್ಕಾರದ ಸುತ್ತೋಲೆಯನ್ನೇ ಉಲ್ಲಂಘನೆ ಮಾಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೋಮಲ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಎಂದು ಬಲಗೈ ಸಮುದಾಯದ ಒಕ್ಕೂಟದಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಲಾಯಿತು. ಪಟ್ಟಣದ ತಾಲೂಕು ದಂಡಾಧಿಕಾರಿಯವರ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕದೆ ದಾಸವಾಳ ಹೂವನ್ನು ಮಡಿಸಿ ಜಯಂತಿಯನ್ನು ಆಚರಿಸುತ್ತಿದ್ದು, ತಹಸೀಲ್ದಾರ್ ಅವರ ವಿರುದ್ಧ ತಾಲೂಕಿನ ಬಲಗೈ ಸಮುದಾಯದ ಒಕ್ಕೂಟದಿಂದ ಧಿಕ್ಕಾರವನ್ನು ಕೂಗಲಾಯಿತು. ಈ ಕುರಿತು ಶೋಷಿತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಂಘಟನೆಯ ಅಧ್ಯಕ್ಷ ಚಿಕ್ಕಡೆ ಮದನ್ ಕುಮಾರ್ ಅವರು ಮಾತನಾಡಿ, ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂತಹ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವುಳ್ಳ ಫೋಟೋಗೆ ಹೂವಿನ ಹಾರವನ್ನು ಹಾಕದೆ ದಾಸವಾಳ ಹೂವನ್ನು ಇಟ್ಟು ಅಪಮಾನ ಮಾಡಿದ್ದಾರೆ ಎಂದು ತಹಸೀಲ್ದಾರ್ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ಈ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಶಾಸಕರಾದ ನಂತರ ತಾಲೂಕಿನಲ್ಲಿ 3ನೇ ಬಾರಿಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಒಂದು ಬಾರಿಯೂ ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸದೆ ಗೈರು ಹಾಜರಾಗಿದ್ದಾರೆ. ಕ್ಷೇತ್ರದಲ್ಲಿ ದಲಿತರ ಮತದಾನ ಮಾತ್ರ ಬೇಕು. ದಲಿತರು ಒಗ್ಗೂಡಿ ಆಚರಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಲ್ಲಿ ಹಿಂದೇಟು ಹಾಕುತ್ತಿರುವುದು ಏಕೆ ಎಂಬುದೇ ಅರ್ಥವಾಗುತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆದರೆ ತಾಲೂಕಿನ ಜನಪ್ರತಿನಿಧಿ ಅವರ ಮನೆಯಿಂದ ಯಾರೊಬ್ಬರು ಕಾರ್ಯಕ್ರಮಕ್ಕೆ ಹಾಜರಾಗದೆ ಅವಮಾನವನ್ನು ಮಾಡುತ್ತಿದ್ದಾರೆ. ಇವರಿಗೆ ತಾಲೂಕಿನ ಬಲಗೈ ಸಮುದಾಯದ ಒಕ್ಕೂಟದಿಂದ ಧಿಕ್ಕಾರವಿರಲಿ ಎಂದು ಕೂಗಿದರು. ಮತದಾರರು ಇವತ್ತು ಅವರಿಗೆ ಮತವನ್ನ ಕೊಟ್ಟಿದ್ದಾರೆ. ಆದ್ರೂ ಅವರು ಕಳೆದ 3 ವರ್ಷದಿಂದ ಈ ಶಾಸಕರು ಇಲ್ಲಿಗಿಲ್ಲ. ಕರೆಕ್ಟ್ ಆಗಿ ಅಂಬೇಡ್ಕರ್ ಜಯಂತಿ ನಡೆಯುವಂತ ಟೈಮ್ಗಳಲ್ಲಿ ಅವರು ಅಮೆರಿಕಕ್ಕೆ ಹೋಯ್ತಾ ಇದು ಮಾಡ್ತಾ ಇದಾರೆ. ಯಾಕೆ ಏನ್ ದಲಿತರು ನಾಯಕರು ಅಂದ್ರೆ ಅವ್ರಿಗೆ ಅಷ್ಟೊಂದು ಕೇವಲ ಅವ್ರಿಗೆ ಬೇಡ. ಇವತ್ತು ನಾವು ಆಚರಿಸ್ತಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಈ ಫೋಟೋಗಳ ವಿಷಯದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ರು ಅವರು. ನನಗೆ ಗಮನಕ್ಕೆ ತಂದಿದ್ದನ್ನ ಅವ್ರು ಹಿಡಿದು ಮಾಡಿದ್ದಾರೆ. ಬೆಳಗ್ಗೆ ಒಂದು ರೌಂಡ್ ಕೇಳ್ಕೊಂಡೆ ಇರ್ಲಿಲ್ಲ. ಅವರು ಈ ಫೋಟೋಗಳು ಏನ್ ಮಾಡಿದ್ದಾರೆ ಅವ್ರ ಮೇಲೆ ಏನು ಶಿಸ್ತು ಫೋಟೋ ಮಾಡಬೇಕು, ಸಮಾಜ ಕಲ್ಯಾಣ ಕೇಳೋಣ ಅಂತ ಗೋವಿಂದಜವ್ರೆ ನೋಡಿದ್ರೆ ಅವತ್ತು ನೀವೆಲ್ಲ ಇದ್ರಿ, ಒಪ್ಪೋತಿದ್ರು ಬಿಡ್ತಿದ್ರು. ನೀವು ಹೇಳಿದ ಪಾಯಿಂಟ್ ಅವತ್ತು 50 ಜನ ಬಂದಿದ್ರು ಮೀಟಿಂಗ್ ಅಲ್ಲಿ. ಯಾವ್ದನ್ನ ಪಾಯಿಂಟ್ ತಗೋತೀವಿ ಅಂತ ಹೇಳಿದ್ವಿ. ಆಮೇಲೆ ಎಕನಾಮಿಕ್ ಕನ್ಸರ್ನ್ಸ್ ಏನಿದ್ರು ನಮ್ಮ ಬಜೆಟ್ ಎಕ್ಸ್ಟೆನ್ಸ್ ಮಾಡ್ತಿದ್ವಿ, ಅದನ್ನ ನೀವು ಒಪ್ಕೊಂಡಿದ್ದಾರೆ. ಈಗ ಫೋಟೋ ಇಡೋ ಬಗ್ಗೆ ಏನಿದೆ ಆಭಾಸ ಕ್ರಿಯೇಟ್ ಆಗಿದೆ. ಇದರಲ್ಲಿ ಯಾರನ್ನ ಎತ್ಕೊಳ್ಳೋ ಪ್ರಶ್ನೆ ಇಲ್ಲ. ಅವರು ಈ ತರ ಮಾಡಿದ್ದು ಪ್ರೋಟೋಕಾಲ್ ಅವರು ವೈಲೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಅವ್ರಿಗೆ ಏನ್ ತಗೋತೀನಂತೆ. ಈಗ ನಾವು ಸೇರ್ಕೊಂಡ ಮೇಲೆ ಯಾರೇ ಇರಲಿ, ನಂದೇ ವ್ಯಕ್ತಿತ್ವ ಇರಲಿ, ನಿಮ್ದೇ ಇರಲಿ, ಒಂದ್ಸಲ ಕರೆದು ನಿಮ್ಮನ್ನ ಕುಂಡಿಸ್ಕೊಂಡ ಮೇಲೆ ಕೆಳಗಿಳಿಸೋದು, ಒಂದು ಆಭಾಸ ಮಾಡೋದು ಬೇಡ. ಅವರು ಬೇರೆ ಯಾರ ನಮ್ಮ ನಾಯಕರೇ, ನಮ್ಮ ದೇಶಕ್ಕೋಸ್ಕರ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಈಗೇನ್ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿನ ಅವ್ರ ಮೇಲೆ ನಾನು ವಹಿಸ್ತೀನಿ. ಅವ್ರ ಮೇಲೆ ಪ್ರೋಟೋಕಾಲ್ ಪ್ರಕಾರ ಏನ್ ನಮ್ಮ ರೂಲ್ಸ್ ಇದೆ ಸರ್ಕಾರದಲ್ಲಿ ಪ್ರತಿಯೊಂದು ಸರಿ ದಯಮಾಡಿ ಅಧಿಕಾರಿಗಳು ಮಾಡ್ಕೊಳ್ಳಿ, ಕಾರ್ಯಕ್ರಮ ದಯಮಾಡಿ ಇವತ್ತು ಕ್ಯಾನ್ಸಲ್. ಯಾರು ಮಾಡಿ ಇಲ್ಲಿ ತಾಲೂಕು ಅಧಿಕಾರಿಗಳೇ 2 ಜನವನ್ನ ಎತ್ಕಟ್ಟಿ ನಮ್ಮ ವೈಮನಸ್ ಮೂಡ್ಬೇಕಾದ ಕಾರಣ ಅವರು ಗೊತ್ತಿಲ್ಲ ಜನರಿಗೆ ನಮ್ಮ ದಾರಿ ತಪ್ಪಿಸಿ ಇವತ್ತು ನಮ್ಗವ್ರಿಗೂ ತಂದು ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮ ನಾವೆಲ್ಲ ಬಹಿಷ್ಕರಿಸ್ತಿದೀವಿ. ನಿಮ್ಗೆ ನಡೆಸಿಕೆ ಸಮಯ ಮಾಡಿಸ್ಕೊಡಿ, ಖಂಡಿತ ಮಾಡಿಸ್ಕೊಡ್ತಾರೆ. ಮಾಡಿ ಮಾಡಿಸ್ಕೊಡಿಕ್ಕಿಲ್ಲ. ಅಸಮರ್ಥ ತಹಸೀಲ್ದಾರ್ಗೆ, ಆಡಳಿತಕ್ಕೆ, ಅಂಬೇಡ್ಕರ್ ಅವಮಾನ ಮಾಡಿದಂತ ತಾಲೂಕು ಆಡಳಿತಕ್ಕೆ, ಅಂಬೇಡ್ಕರ್ ಅವಮಾನ ಮಾಡಿದಂತ ತಾಲೂಕು ಆಡಳಿತಕ್ಕೆ, ಅಂಬೇಡ್ಕರ್ ಜಯಂತಿಯನ್ನು ಸ್ವೀಕರಿಸಿದ ತಾಲೂಕು ಆಡಳಿತಕ್ಕೆ, ಅಂಬೇಡ್ಕರ್ ಜಯಂತಿಯನ್ನು ಸ್ವೀಕರಿಸಿದ ತಾಲೂಕು ಆಡಳಿತಕ್ಕೆ ಜಿಂದಾಬಾದ್ 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 ತಾಲೂಕು ಆಡಳಿತ
ಅಧಿಕಾರಿಗೆ ಸಮಾಜ ಕಲ್ಯಾಣ ಅಧಿಕಾರಿಯನ್ನು ಸಮಾಜ ಕಲ್ಯಾಣ ಅಧಿಕಾರಿಯನ್ನು ಧಿಕ್ಕಾರ ಧಿಕ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಧಿಕ್ಕಾರ. ತಾಲೂಕು ಆಡಳಿತಕ್ಕೆ ತಹಸೀಲ್ದಾರ್ ಅವರಿಗೆ ಅಂಬೇಡ್ಕರ್ ಜಯಂತಿಗೆ ಅವಮಾನ ಮಾಡಿ ತಾಲೂಕು ಆಡಳಿತಕ್ಕೆ ಅಂಬೇಡ್ಕರ್ ಜಯಂತಿಗೆ ಅವಮಾನ ಮಾಡಿ ತಾಲೂಕು ತಹಸೀಲ್ದಾರ್ಗೆ ಅಂಬೇಡ್ಕರ್ ಜಯಂತಿಗೆ ಅವಮಾನ ಮಾಡಿದ ತಹಸೀಲ್ದಾರ್ಗೆ ತಾಲೂಕು ಆಡಳಿತಕ್ಕೆ ಆಡಳಿತದಲ್ಲಿ ಬರಬೇಕು. ಅಲ್ಲಿವರೆಗೆ ನಾವು ರಸ್ತೆಯನ್ನು ಖಾಲಿ ಮಾಡಲ್ಲ. ತಹಸೀಲ್ದಾರು ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿಯನ್ನ ಕೂಟ ಆಮೇಲೆ ವಜಾ ಮಾಡಬೇಕು. ಮಾಡಲಿಕ್ಕೆ ಮೂಲ ಕಾರಣ ಏನು ಬಾಬು ಜಗಜೀವನವರ ಜಯಂತಿಯನ್ನ 5ನೇ ತಾರೀಕಿನಲ್ಲಿ ನಮ್ಮ ತಾಲೂಕು ಆಡಳಿತದಿಂದ ನಾವು ಎಲ್ಲರೂ ಸೇರಿ ಎತ್ತುವಾಗಿ ಜಯಂತಿಯನ್ನು ಮಾಡಿದ್ದು. ಅದಾದ ನಂತರ ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ನಾವು ತಾಲೂಕು ಆಡಳಿತ ಮಾಡಬೇಕು. ನಮ್ಮ ಉತ್ತಾಯ ಇದ್ದರೆ ಏನು ತಾಲೂಕು ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್